ಯಾವುದೇ ಒಂದು ಫಂಕ್ಷನ್ ಆಗ್ಬೇಕಂದ್ರೆ ಬಳೆಗಾರರು ಬೇಕೇ ಬೇಕು. ಆದ್ರೆ ಇವತ್ತು ಈ ಸಂಪ್ರದಾಯ ತುಂಬಾ ಕಮ್ಮಿ ಆಗಿದೆ. ಸಿಟಿಯಲ್ಲಂತೂ ನಾವು ನೋಡಿದ್ರೆ ಬಳೆಗಾರರು ಅಂತ ಕಾನ್ಸೆಪ್ಟೇ ಇಲ್ಲ. ಈಗ ಒಂದು ಸಲ ನಾವು ಒಂದು ಹಳ್ಳಿಗೆ ಹೋಗ್ಬಿಟ್ರೆ ಅವ್ರ ಸೈಜು ಇಂಥ ಮನೆಯದೇ ಅಮ್ಮನ ಸೈಜು ಅಕ್ಕನ ಸೈಜು ಅಷ್ಟು ಬಳೆಯನ್ನು ಆ ಸೈಜ್ ತಗೊಂಡೋಗ್ಬಿಡ್ತೀವಿ ನಾವು. ಹಾಗಾಗಿ ನಂಗೊಂದು ಡಜನ್ ಮೇಲೆ ಒಂದು 10 ರೂಪಾಯಿ ಸಿಕ್ಕಿದ್ರು ಸರ್. ಅದರಿಂದ ನನ್ನ ಮಗಳನ್ನ ಓದಿಸಿದ್ದೀನಿ, ಮಗನ ಓದಿಸಿದ್ದೀನಿ. ಇವತ್ತಿಗೂ ನನ್ನ ಬಳೆ ವ್ಯಾಪಾರ ಯಾವತ್ತೂ ಕೈ ಬಿಡಲಿಲ್ಲ. ನಾನು ಇತ್ತೀಚೆಗೆ ತೀರ್ಥಹಳ್ಳಿಗೆ ಹೋಗಿದ್ದೆ. ತೀರ್ಥಹಳ್ಳಿ ದರಲ್ಗೋಡು ನಮ್ಮ ಅಜ್ಜನ ಮನೆಯಲ್ಲಿ, ನನ್ನ ವೈಫ್ ದೀಪ್ತಿ ಅಜ್ಜನ ಮನೆಯಲ್ಲಿದ್ದೇನೆ. ನಮ್ಮ ಅಜ್ಜ ಸೈಲೇ ನಿಂತಿದ್ದಾರೆ ನೋಡಿ. ನಮ್ಮ ಅಜ್ಜ ಇಲ್ಲಿಯ ದರಲ್ಗೋಡಿನ ಜಮೀನ್ದಾರರು. ಅಲ್ಲಿ ಒಂದು ಬಳೆಗಾರ ಫ್ಯಾಮಿಲಿಯನ್ನು ಭೇಟಿಯಾದೆ. ಇವತ್ತು ನಮ್ಮ ಮನೆಗೆ ಇಬ್ಬರು ವಿಶೇಷ ಅತಿಥಿಗಳು ಬಂದಿದ್ದಾರೆ. ಇವ್ರು ಯಾರಪ್ಪ ಅಂದ್ರೆ ನಾಗರಾಜ್ ಅವರು ಮತ್ತು ಬೇಬಿ ಅವರು. ಇವ್ರ ಬಗ್ಗೆ ಹೇಳಬೇಕಂದ್ರೆ ಇವರು ಬಳೆಗಾರರು. ಬಳೆಗಾರರು ಅಂದ್ರೆ ಏನು? ಇವರ ಕುಲಕಸುಬೆ ಇರೋರು ಬಳೆ ಮಾರೋರು. ಈ ಹಳ್ಳಿಗಳಲ್ಲಿ ಹೇಗಪ್ಪ ಅಂದ್ರೆ ಮನೆಗೆ ಬಂದು ಅವರು ಬೇರೆ ಬೇರೆ ಹಬ್ಬಗಳ ಸಂದರ್ಭಗಳಲ್ಲಿ ಬಂದು ಬಳೆಗಳನ್ನು ಮಾರ್ತಾರೆ. ಇದು ನಮ್ಮ ಸಂಸ್ಕೃತಿಯ ಒಂದು ಬಹುಮುಖ್ಯ ಭಾಗ. ಈಗ ನಾವೆಲ್ಲ ಬೆಳೀತಾ ಇರುವಾಗ ಅಂತೂ ಬಳೆಗಾರರು ಒಂದು ಜೀವನದ ಒಂದು ಇಂಟೆಗ್ರಲ್ ಪಾರ್ಟ್ ಆಫ್ ಲೈಫ್. ಯಾವುದೇ ಒಂದು ಫಂಕ್ಷನ್ ಆಗ್ಬೇಕಂದ್ರೆ ಬಳೆಗಾರರು ಬೇಕೇ ಬೇಕು. ಆದ್ರೆ ಇವತ್ತು ಈ ಸಂಪ್ರದಾಯ ತುಂಬಾ ಕಮ್ಮಿ ಆಗಿದೆ. ಸಿಟಿಯಲ್ಲಂತೂ ನಾವು ನೋಡಿದ್ರೆ ಬಳೆಗಾರರು ಅಂತ ಕಾನ್ಸೆಪ್ಟೇ ಇಲ್ಲ. ಏನಿದ್ರು ಶಾಪ್ಸಿಗೆ ಹೋಗ್ಬೇಕು, ಬಳೆ ತಗೊಳ್ಬೇಕು. ಬಟ್ ಇದರಲ್ಲಿ ಇರುವಂತ ಒಂದು ಆತ್ಮೀಯತೆ, ಇದರಲ್ಲಿ ಅವ್ರು ಮಾಡುವಂತಹ ಒಂದು ತರುವ ಬೇರೆ ಬೇರೆ ರೀತಿಯ ಬಳೆಗಳು, ಅದನ್ನು ಹೇಳುವ ರೀತಿ ತುಂಬಾ ಚಂದ. ವಾವ್, ಎಂತ ಅನುಭವ ಅಂತೀರಾ? ಅವರ ಜೀವನ ಕ್ರಮ ಅಥವಾ ಅವ್ರ ಜೀವನಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಅವರವರ ಬಿಸ್ನೆಸ್ ಅನ್ನು ಹೇಗೆ ನಡೆಸ್ತಾ ಇದ್ದಾರೆ, ಅದರ ಕತೆ ವ್ಯತೆಗಳೇನು, ಅದನ್ನು ಅವರ ಬಾಯಿಂದಲೇ ಕೇಳೋಣ ಬನ್ನಿ. ನಾಗರಾಜ್ ಅವರೇ, ಮೊದಲಿಗೆ ನೀವು ಹೇಳಿ, ಹೇಗೆ ಸ್ಟಾರ್ಟ್ ಮಾಡಿದ್ರಿ ಈ ಕೆಲಸ? ಸ್ವಲ್ಪ ಸಾಲ ಆಗಿತ್ತು ಸರ್. ಮತ್ತೆ ತಾಯಿ ಫುಲ್ ಬಳೆಗಾರ ಕಸ್ಬೋದು, ಹುಟ್ಟು ಬೆಳೆದಿದ್ದು ಬಳೆದೆ ಅಂತ ಮಾಡಿದ್ರೆ ಮಗಳಿಗೆ ಅವರು ಸ್ವಲ್ಪ ಇದು ಮಾಡಿದ್ರು, ನೀನು ಸ್ವಲ್ಪ ಬಳೆ ತೊಗೊಂಡು ಹೋಗಿ ವ್ಯಾಪಾರ ಮಾಡು. ಅವರು ಬಳೆ ಕೊಡಿಸಿದ್ರು ನಮ್ಮ ಅಟ್ಟೇನೆ, ಅಂದರೆ ತಾಯಿ ಬೇಬಿ ತಾಯಿ. ಸ್ಟಾರ್ಟಿಂಗ್ ಏನು ಮಾಡ್ತೀವಿ ಹತ್ರ ಹಳ್ಳಿಗೆ ಹೋದ್ವಿ. ಹೋದ ಕೂಡಲೇ ಎಲ್ಲ ನಮಗೆ ಒಂದು ಸಲ ಹೋಗೋ ತನಕ ಗೊತ್ತಾಗುತ್ತೆ ಹಳ್ಳಿಯಲ್ಲಿ ಯಾರಾದ್ರೂ ಸೈಜ್ ಎಷ್ಟೆಷ್ಟು 2 ಇಂಚು 2.5 2 ಕಾಲು ಈ ಟೈಪಲ್ಲಿ ಎಲ್ಲ ತೊಗೊಂಡು ಒಂದು ವರ್ಷ ಹೋದ್ವಿ. ನೆಕ್ಸ್ಟ್ ವರ್ಷ ಅದೇ ಕಂಟಿನ್ಯೂ ಮಾಡ್ತಾ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಐಟಮ್ ಜಾಸ್ತಿ ಹಾಕ್ಕೊಂಡು ಹೋಗ್ತಾ ಇದ್ವಿ. ಈಗ ಒಂದು ಸಲ ನಾವು ಒಂದು ಹಳ್ಳಿಗೆ ಹೋಗ್ಬಿಟ್ರೆ ಅವ್ರ ಸೈಜು ಇಂಥ ಮನೆಯದೇ ಅಮ್ಮನ ಸೈಜು ಅಕ್ಕನ ಸೈಜು ಅಷ್ಟು ಬಳೆಯನ್ನು ಆ ಸೈಜ್ ತೊಗೊಂಡೋಗ್ಬಿಡ್ತೀವಿ ನಾವು. ಇಂಥ ಮನೆ ಇದೇ ಬಳೆ ಬೇಕು, ಈ ಸೈಜೇ ಬೇಕು, ಇಂಥ ಕಲರ್ ಅಂತ ಆ ಟೈಪ್ ನಮ್ಮದು. ಹಾಗಾಗಿ ಈ ಬಳೆಗಾರ ಫಸ್ಟ್ ಹೋದ್ ಕೂಡ ಈಗಿರೋದು ನಮ್ಮದು ವ್ಯಾಪಾರ. ಇದರಿಂದ ಚೆಂದ ಒಳ್ಳೇದಾಗಿದೆ. ಮಕ್ಕಳದ್ದು ಎಜುಕೇಷನ್ ಆಗಿದೆ, ಮಕ್ಕಳಿಗೆ ಕೆಲಸ ಆಗಿದೆ, ಬೇಸಿದೆ, ನರ್ಸಿಂಗ್ ಮಾಡಿ ಕೆಲಸ ಸಿಕ್ಕಿದೆ. ನಾವು ಸಾಧಾರಣ ತಕ್ಕಮಟ್ಟಿಗೆ ಮನೆ ಕಟ್ಟಿದ್ದೀವಿ. ವ್ಯಾಪಾರದಲ್ಲಿ ಅಷ್ಟೇ ಮತ್ತೆ ಜಾತ್ರೆ ವ್ಯಾಪಾರನೂ ಮಾಡ್ತೀವಿ. ಈಗ ಡಿಸೆಂಬರ್ ಜನವರಿಯಿಂದ ಎಲ್ಲ ವರ್ಷ ತೀರ್ಥಹಳ್ಳಿ ಎಲ್ಲ ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಹೆಚ್ಚು ಕಮ್ಮಿ ವಾರನಾಡು, ಧರ್ಮಸ್ಥಳ, ಮುಂಚೆಲ್ಲ ಕೋಟೇಶ್ವರ, ಕಾರ್ಕಳ ಎಲ್ಲ ಹೋಗ್ತಿದ್ವಿ ದೀಪೋತ್ಸವಕ್ಕೆಲ್ಲ. ಈಗ ಸೌತ್ ಕೇಂದ್ರ ಎಲ್ಲ ಬಿಟ್ಟಿದ್ವಿ. ಈಗ ಘಟ್ಟದ ಮೇಲೆ ಎಲ್ಲೆಲ್ಲಿ ಜಾತ್ರೆ ಉಂಟು ಅಷ್ಟು ಜಾತ್ರೆಗೂ ನಾವು 2 ಹೆಂಡ್ತಿ ನಾವು ಟಾಯ್ಸ್ ಹಾಕ್ತೀವಿ. ಮನೆಯವರು ಬಳೆ ಹಾಕೋದು 2 ಹೆಂಡಿನ ಕಪ್ಪಕ್ಕೆ ಹಾಕೋದು, ನಮ್ಮದು ಗೂಡ್ಸ್ ಗಾಡಿ ಎಲ್ಲ ಹೋಗೋದು, ವ್ಯಾಪಾರ ಮಾಡ್ಕೊಂಡು ಬರ್ತೇವೆ. ಅವರ ಬಿಸ್ನೆಸ್ಸಲ್ಲೂ ಒಂದು ಸ್ಟ್ರಾಟಜಿ ಇದೆ, ಒಂದು ಪ್ಲಾನಿಂಗ್ ಇದೆ. ಅದನ್ನು ಅವ್ರು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಅದರಲ್ಲಿ ಎಷ್ಟು ಅನುಭವ ಇದೆ ಕೇಳಿ ತುಂಬ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ಐ ವಾಸ್ ಮೆಸ್ಮರೈಸ್ ಟು ಸಿ ಹೌ ದೇ ಪ್ಲ್ಯಾನ್ ಎಂಡ್ ಟು ಎಂಡ್. ಸಪ್ಲೈ ಚೈನ್ ಇರ್ಬೋದು, ಕಮರ್ಷಿಯಲ್ ಪ್ಲಾನಿಂಗ್ ಇರ್ಬೋದು. ನಾವು ಬಿಸ್ನೆಸ್ ಅಂದರೆ ಕೇವಲ ಕಂಪನಿಗಳು ಅಂದ್ಕೊಂಡು ಬಿಟ್ಟಿರ್ತೇವೆ. ಬಟ್ ಆದರೆ ಹಳ್ಳಿಗಳಲ್ಲಿ ನಡೆಯುವ ಈ ಚಿಕ್ಕ ಪುಟ್ಟ ಆಂಟ್ರಪ್ರಿನರ್ಶಿಪ್ಪಲ್ಲೂ ತುಂಬ ಪ್ಲಾನಿಂಗ್ ಇದೆ, ನಮಗೆ ತುಂಬ ಕಲೀಲಿಕ್ಕೆ ಸಿಗ್ತದೆ. ನೀವು ಇನ್ನೊಂದು ಮಾತು ಗಮನಿಸಬೇಕು. ಇಲ್ಲಿ ನಾವು ವಿಮೆನ್ ಎಂಪವರ್ಮೆಂಟ್ ಅಥವಾ ಸಶಕ್ತ ಸ್ತ್ರೀ ಅಂತ ಮಾತಾಡ್ತೇವೆ ಸರ್. ಬಟ್ ಇಲ್ಲಿ ನೋಡಿ ಅವ್ರು ಹೇಳ್ತಾರೆ, ಅವ್ರಿಗೆ ವ್ಯಾಪಾರ ಶುರು ಮಾಡಿ ಕೊಟ್ಟದ್ದೇ ಅವ್ರ ಅತ್ತೆ ಅಂತ. ಬೇಬಿ ಈಗ ನೀವು ಹೇಳಿ, ನಿಮ್ಮ ಅಮ್ಮ ಹೇಗೆ ಮಾಡ್ತಿದ್ರು ವ್ಯಾಪಾರ, ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬರ್ತೀವಿ ವ್ಯಾಪಾರದಲ್ಲಿ? ಇಂಟ್ರೆಸ್ಟ್ ಅಂದ್ರೆ ಸಣ್ಣಕ್ಕಿಂತ ಅಮ್ಮನ ಜೊತೆ ನಾವು ಹೋಗ್ತಾ ಇದ್ದೆ. ಆವಾಗ ನಮಗೆ ಕಷ್ಟದಲ್ಲಿ ಕೈ ಹಿಡಿದೆ ಅಂದ್ರೆ ನಮಗೆ ತುಂಬಾ ಸಾಲ ಇತ್ತು. ನಮ್ಮ ಇವ್ರ ತಂಗಿ ಮದುವೆ ಇವ್ರದ್ದೆಲ್ಲ ಒಟ್ಟಿಗೆ ಆಗಿರೋದಲ್ಲ, ಹಾಗಾಗಿ ಸಾಲ ತುಂಬಾ ಇತ್ತು. ನಮಗೆ ಏಳಿಗೆ ಅಂತಾನೆ ಇರಲಿಲ್ಲ. ಹಾಗಾಗಿ ಅಮ್ಮ ನಮ್ಮ ಕುಲ ಕಸಬು ಇಟ್ಕೊಂಡು ಅಮ್ಮ ಹೇಳಿದ್ರು, ಇಷ್ಟು ಕಷ್ಟದಲ್ಲಿ ತಿನ್ನಕ್ಕೂ ಒಂದೊಂದು ಹೊತ್ತು ಕಷ್ಟ ಆಗ್ತಿತ್ತು. ಅಂಥ ಟೈಮಲ್ಲಿ ಅಮ್ಮ ಹೇಳಿದ್ರು, ಎಂತಕ್ಕೆ ಮೈ ತುಂಬ ಸಾಲ ಇರುತ್ತೆ, ಈ ಬಳೆ ವ್ಯಾಪಾರ ಶುರು ಮಾಡು ಅಂತ. ಹಾಗಾಗಿ ನಮ್ಮ ಕುಲ ಕಪ್ಸ ಹೆಂಗಿದೆಯಾ, ಹಾಗಾಗಿ ನಾನು ಅಮ್ಮನ ಹತ್ರ ಹೇಳಿ ಬಳೆ ತಂದೆಲ್ಲ ಮಾರಕ್ಕೆ ಶುರು ಮಾಡಿದೆ. ಅವತ್ತಿಂದ ಇವತ್ತಿಗೂ ನನ್ನ ಕೈ ಬಿಡಲೇ ಇಲ್ಲ ಬಳೆ. ಒಂದು ಡಜನ್ ಮೇಲೆ ಒಂದು 10 ರೂಪಾಯಿ ಸಿಗುತ್ತೆ. ನಾನೇನು ಜಾಸ್ತಿ ರೇಟ್ ಇಟ್ಟು ಮಾರೋದಿಲ್ಲ, ಯಾಕಂದ್ರೆ ಅವ್ರಿಗೂ ತೊಗೊಳ್ಬೇಕಲ್ಲ. ಬಾಯಿ ಬಂದು ರೇಟ್ ಹೇಳಿದ್ರೆ ಅವರು ತೊಗೊಳ್ಳಲ್ಲ. ಈಗ ತೀರ್ಥಹಳ್ಳಿಯಲ್ಲಿ ಕಮ್ಮಿ ಇದೆ, ನೀವೆಂತ ಜಾಸ್ತಿ ಕೊಡ್ತಾರಂತ ಈಗ ಹೇಳ್ತಾರೆ. ಹಾಗಾಗಿ ನನಗೊಂದು ಡಜನ್ ಮೇಲೆ ಒಂದು 10 ರೂಪಾಯಿ ಸಿಕ್ಕಿದ್ರು ಸರ್. ಅದರಿಂದ ನನ್ನ ಮಗಳನ್ನ ಓದಿಸಿದ್ದೀನಿ, ಮಗನ ಓದಿಸಿದ್ದೀನಿ. ಇವತ್ತಿಗೂ ನನ್ನ ಬಳೆ ವ್ಯಾಪಾರ ಯಾವತ್ತೂ ಕೈ ಬಿಡಲಿಲ್ಲ.
ವೆರಿ ಗುಡ್. ನಿಮ್ಮ ಮಗಳ ಬಗ್ಗೆ ಹೇಳಿ. ನಿಮ್ಮ ಮಗಳನ್ನು ಏನೋ BSc ನರ್ಸಿಂಗ್ ಮಾಡಿಸಿದ್ರೆ ಅಂತ ಹೇಳಿದ್ರಿ, ಅದನ್ನ ಹೇಗೆ ಮಾಡಿದ್ರಿ? ಮಗಳಿಗೆ ಅಂದ್ರೆ ಅವಳು ತುಂಬಾ ಓದ್ಬೇಕಂತಿದ್ಲು. ನಾನಂದ್ರೆ ಓದ್ಲಿಲ್ಲಲ್ಲ, ಹಾಗಾಗಿ ನನ್ನ ಮಗಳು ಓದ್ಬೇಕಂತ ನನಗೊಂದು ಹಠ ಇತ್ತು, ಮಗನ ಮಗಳನ್ನ. ಆದರೆ ಮಗಳು ತುಂಬಾ ಇಂಟ್ರೆಸ್ಟ್ ಪಟ್ಟು ಇದು ಡಿಸ್ಟಿಕ್ ಲೆವೆಲ್ಗೆಲ್ಲ ಎಲ್ಲದರಲ್ಲೂ ಫಸ್ಟ್ ಬಂದಿದ್ದಾಳೆ. 1ರಿಂದ ಹಿಡಿದು 2nd PUC ವರೆಗೂ ಡಿಸ್ಟಿಕ್ ಲೆವೆಲಲ್ಲಿ ಅವಳು ಬಂದಿರೋದು. ಹಾಗಾಗಿ ನಂಗೆ ಸ್ಕಾಲರ್ಶಿಪ್ ಬಂದಿದ್ದ ದುಡ್ಡು, ನನಗೆ ಬ್ಯಾಂಕಿಗೆ ಹಾಕಿ ದುಡ್ಡು ಬಂದಿದೆ ಅಂತ ಹೇಳಿದ್ರೆ ನಮಗೆ ಸ್ಕಾಲರ್ಶಿಪ್ ದುಡ್ಡು ಸಿಕ್ಕಲಿಲ್ಲ. ಆದರೂ ನಮ್ಮ ಕೈಯಲ್ಲೇ ನಾವು ಇದು ಮಾಡಿ ಓದಿಸಿರೋದು. ಬೇಸಿಕ್ ನರ್ಸಿಂಗಲ್ಲೂ ಅಷ್ಟೇ ಅವಳು ಫಸ್ಟ್ ಕ್ಲಾಸಲ್ಲಿ ಬಂದಾಳೆ. ಅವ್ರು ಹೇಳಿದರು, ಮಗಳು ಹೇಳಿದ್ರು MSc ಮಾಡಬೇಕಂತೇಳಿ. ಆದರೆ ಅವರಿಗೆ ನಂಗೆ ಅಷ್ಟು ಓದೋಕ್ಕಾಗಿಲ್ಲ. 4 ಲಕ್ಷ ಅಂತ ಹೇಳಿದ್ರೆ ನನಗೆ 9 ಲಕ್ಷದವರೆಗೂ ಆಗಿದೆ, 9 ಲಕ್ಷದವರೆಗೆ. ಹಾಗಾಗಿ ಆಗಲ್ಲ ಅಂತ ಹೇಳಿ ಅವರು ಓದಿ ಇದು ಕೆಲಸ ಮಾಡಿದ್ರೆ ನಾನು ಓದ್ಕೊಳ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವ್ರ ಪಡೆಗೆ ಅವ್ರು ಬಿಟ್ಬಿಡ್ತಾರೆ. ಈಗ ನಮ್ಮ ಬಳೆ ವ್ಯಾಪಾರದಲ್ಲೇ ನಮ್ಮ ಜೀವನ, ಮತ್ತು ಬೇರೆ ಯಾವುದಿಲ್ಲ ನಮಗೆ. ವೆರಿ ಗುಡ್. ನಿಮ್ಮ ಮಗನು ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾರೆ, ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಅವರು ಎಂತಾದ್ರು ಮಾಡ್ಬೇಕಂತ ಇದ್ದಾರೆ. ಆದರೆ ಎಲ್ಲ ಥರದಲ್ಲೂ ಅವನು ಬೆಂಗಳೂರಲ್ಲಿ ಹೋದ ಕೆಲಸಕ್ಕೆ ಅದ್ಯಾವುದು ಸೆಟ್ ಆಗಲಿಲ್ಲ. ಅದು ಈಗ ಡ್ರೈವಿಂಗ್ ಮಾಡ್ಕೊಂಡು ಮನೆ ಹತ್ರನೇ ಇದ್ದಾನೆ. ಹೆಂಗಿದ್ರು ಮಗಳು ಹೊರಗಡೆ ಇದ್ದಾರಲ್ಲ, ಹಾಗಾಗಿ ಅಪ್ಪ ಅಮ್ಮ ನೋಡ್ಕೊಂಡು ನಾನು ಇರ್ತೀನಿ ಅಂತೇಳಿ ಒಂದಿದ್ದಾರೆ ಡ್ರೈವಿಂಗ್ ಮಾಡ್ಕೊಂಡು. ವೆರಿ ಗುಡ್. ಇವರನ್ನು ನೋಡುವಾಗ ಮನಸ್ಸು ತುಂಬಿ ಬರ್ತದೆ. ಯಾಕಂದರೆ ಈ ಉದ್ಯೋಗವನ್ನು ಬಿಡದೆ ಹೆಚ್ಚು ಕಮ್ಮಿ ಕಳೆದ 25-30 ವರ್ಷಗಳಿಂದ ಇದೇ ಉದ್ಯೋಗವನ್ನು ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ. ಹಾಗೂ ನಮ್ಮ ಥರ ಈ ಸ್ಟೈಲಿಶ್ ಲ್ಯಾಂಗ್ವೇಜಲ್ಲಿ ಅವರಿಗೆ ಬಿಸ್ನೆಸ್ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬರದೇ ಇರ್ಬೋದು. ಬಟ್ ಇವರು ಯಾವುದೇ ಒಂದು ಕಾರ್ಪೊರೇಟಿಗೆ ಕಮ್ಮಿ ಅಲ್ಲ, ಅಥವಾ ಇವರ ಜೀವನದ ಒಂದು ಸಾಧನೆ ಯಾವುದೇ ಒಂದು ಸಾಧಕರಿಗೆ ಕಮ್ಮಿ ಅಲ್ಲ. ಹಾಗಾಗಿ ಇಂಥ ಒಂದು ಸಾಧಕರ ಪರಿಚಯವನ್ನು ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಎಪಿಸೋಡನ್ನು ಮಾಡಿದ್ದೇನೆ. ನೋಡಿ, ನಿಮಗೂ ಒಂದು ಇನ್ಸ್ಪಿರೇಷನ್ ಸಿಕ್ಕಿದೆ ಜೀವನದಲ್ಲಿ ಅಂತ ಅಂದ್ಕೊಂಡಿದ್ದೇನೆ. ನಮಸ್ಕಾರ. ನಿಮ್ಮ ಮನಸ್ಸಿಗೆ ಇದು ಹತ್ರ ಆಯಿತು ಅನ್ಕೊಳ್ತೀನಿ. ಇನ್ನು ಮುಂದಕ್ಕೂ ನಮ್ಮ ಆಚೆ ಈಚೆ ಇರುವ ಸಣ್ಣ ಉದ್ದಿಮೆದಾರರು, ಆಂಟ್ರಪ್ರನರ್ಸ್ ಇದಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಬರ್ತೀನಿ ಇದೇ ಥರ. ಅವ್ರ ಜೊತೆ ಮಾತಾಡೋಣ, ಅವರ ಕತೆ ಕೇಳೋಣ. ನಮಸ್ಕಾರ.